ಅಂಬ್ಲಮೊಗರು ಗ್ರಾಮವನ್ನ ಹೆದ್ದಾರಿಗೆ ಹತ್ತಿರವಾಗುವಂತಹ 2 ಐತಿಹಾಸಿಕ ಯೋಜನೆಗಳ ಚಿಂತನೆಯಲ್ಲಿದ್ದು ಈಗಾಗಲೇ ಕಲ್ಲಾಪುವಿನಿಂದ ಸಜಿಪಾದವರೆಗಿನ ನದಿ ಬದಿ ರಸ್ತೆ ಅಂಬ್ಲಮೊಗರು ಗ್ರಾಮವನ್ನ ಹಾದು ಹೋಗುವಂತಹ ಐತಿಹಾಸಿಕ ಯೋಜನೆಗೆ ನಾಳೆ ನಡೆಯುವ ಸಭೆಯಲ್ಲಿ ಅಂತಿಮ ಮೊಹರು ಬೀಳಲಿದೆ. ಇಂಜಿನಿಯರ್ ಪರಿಶೀಲನೆ ನಡೆಸಿ ರೂಪಾಯಿ 170 ಕೋಟಿ ಅನುದಾನ ಬಿಡುಗಡೆಯ ವಿಶ್ವಾಸವಿದೆ ಎಂದು ವಿಧಾನಸಭಾಧ್ಯಕ್ಷ ಯುಟಿ ಖಾದರ್ ಹೇಳಿದರು. ಅವರು ಅಂಬ್ಲಮೊಗರು ಗ್ರಾಮ ಪಂಚಾಯತ್ ಕಡೆ ಪಂಚ ಗ್ಯಾರಂಟಿ ನೂತನ ಕಾರ್ಯಕ್ರಮಕ್ಕೆ ಚಾಲನೆ ಹಾಗೂ ನೂತನ ಪಂಚಾಯತ್ ಕಟ್ಟಡಕ್ಕೆ ಶಿಲಾನ್ಯಾಸ, ಕಸ ವಿಲೇವಾರಿ ವಾಹನಕ್ಕೆ ಅಂಬ್ಲಮೊಗರು ಗ್ರಾಮ ಪಂಚಾಯತ್ನಲ್ಲಿ ಚಾಲನೆ ನೀಡಿ ಮಾತನಾಡಿದರು. ಎರಡು 2006-2007 ತನಕ ಇಲ್ಲಿ 2-3 ರಸ್ತೆಯಲ್ಲಿ ಅಂಬ್ಲಮೊಗರಿನಲ್ಲಿ ಬೇರೆ ರಸ್ತೆನೇ ಇರಲಿಲ್ಲ. ಆವಾಗ 2003ರಲ್ಲಿ ಕುಗ್ರಾಮ ಸುಗ್ರಾಮ ಅಂತ ಬಂದಾಗ ಒಂದು ರಸ್ತೆ ಬಿಟ್ಟು ಬೇರೆ ಯಾವುದೇ ಅಡ್ಡ ರಸ್ತೆ ಇರಲಿಲ್ಲ. ಬೇರೆ ಮೇಯ್ನ್ ರೋಡನ್ನು ಅದು ಕೂಡ ಅರ್ಧಂಬರ್ಧ ಡಾಮರಾಗಿತ್ತು. ಆದರೆ ಇವತ್ತು ಆ ಮೇಯ್ನ್ ರಸ್ತೆ ಕೂಡ ಸುಸಜ್ಜಿತವಾಗಿದೆ. ಮತ್ತು ಅಡ್ಡ ರಸ್ತೆ ಡೆವಲಪ್ಮೆಂಟ್ ಆಗದ ರಸ್ತೆ ಇವತ್ತು ಇಲ್ಲ. ಮತ್ತು ಡೆವಲಪ್ಮೆಂಟ್ ಆದಷ್ಟುಗಳು ಮನೆಗಳು ಅಭಿವೃದ್ಧಿ ಆಗ್ತದೆ, ಮನೆಗಳು ಜಾಸ್ತಿ ಬರ್ತದೆ, ಮತ್ತೆ ಬೇಕಾಗ್ತದೆ. ಅದಕ್ಕಾಗಿ ಮತ್ತೆ ಇವತ್ತು 1 ಕೋಟಿ ರೂಪಾಯಿ ನಾನು 2-3 ತಿಂಗಳ ಹಿಂದೆ ಅನುದಾನ ಬಿಡುಗಡೆ ಮಾಡಿ ಆ ಕೆಲಸ ಎಲ್ಲ ಕೂಡ ಪ್ರಾರಂಭ ಆಗಬೇಕಾಗಿದೆ. ಇದು ಎಲ್ಲ ಕೆಲಸ ಸ್ಯಾಂಕ್ಷನ್ ಮಾಡ್ತಾ ಕಾರಣ ಇನ್ನೂ ಕೂಡ ಬೇಕಾಗಿದೆ. ಆ ಒಂದು ರಸ್ತೆ ಬಿಟ್ಟಿದ್ದೆ, ರವಿಯವರ ರಸ್ತೆ ಬಿಟ್ಟಿದ್ದೆ, ನಮ್ಮ ನರಸಿಂಹನವರ ರಸ್ತೆ ಬಿಟ್ಟಿದ್ದೆ, ಇಲ್ಲಿ ಗಟ್ಟಿಗುದುರು ಹೋಗುವಂಥ ರಸ್ತೆ ಬಿಟ್ಟಿದ್ದೆ ಬಿಡಿ. ಮತ್ತೆ ಸುಮಾರು 50-60 ಲಕ್ಷ ಮತ್ತೆ ಹೆಚ್ಚುವರಿಯಾಗಿ ಇವತ್ತು ಕೊಡುವಂಥ ಕೆಲಸ ನಾನು ಇವತ್ತು ಮಾಡಿದ್ದೇನೆ. ಆದ ಕಾರಣ ಅಂಬ್ಲಮೊಗರು ಗ್ರಾಮದ ಅಭಿವೃದ್ಧಿಗೆ ಯಾವುದೇ ಕೊರತೆ ಆಗುವುದಿಲ್ಲ. ನಿಮಗೇನು ಇವತ್ತು ನಾವು ಅನುದಾನ ಬಿಡುಗಡೆ ಮಾಡಿದ್ದೇವೆ ಅದು ಆದಷ್ಟು ಬೇಗನೆ ಅದನ್ನು ಖರ್ಚು ಮಾಡಿ ಸಮರ್ಪವಾದ ಕೆಲಸ ಮಾಡಿಕೊಂಡು ಅದನ್ನು ಮುಂದೆ ತೆಕ್ಕೊಂಡು ಹೋಗುವಂಥ ಕೆಲಸ ಇವತ್ತು ಮಾಡಿ. ಇವತ್ತು ಈ ಊರಲ್ಲಿ ಎಲ್ಲ ರೀತಿಯ ಮೂಲಭೂತ ಸೌಕರ್ಯ ಇದೆ. ಇಲ್ಲಿ ನಿಮಗೆ ಪ್ರೈಮರಿ ಸ್ಕೂಲ್ ಇದೆ, ಇಂಗ್ಲೀಷ್ ಮೀಡಿಯಂ ಸ್ಟಾರ್ಟ್ ಆಗಿದೆ, ಹೈಸ್ಕೂಲ್ ಇದೆ, ಎಲ್ಲ ರೀತಿ ಏನೆಲ್ಲ ಒಂದು ವ್ಯವಸ್ಥೆ ಬೇಕಾ ಆ ಎಲ್ಲ ರೀತಿಯ ವ್ಯವಸ್ಥೆ ಬೇಕು ಅನ್ನೋ ವಿಚಾರ ಕೂಡ ಇವತ್ತು ಆಗ್ತದೆ. ಮುಂದಿನ ದಿನಗಳಲ್ಲಿ ಆಸ್ಪತ್ರೆ ಕೂಡ ಇವತ್ತು ಅತ್ಯುತ್ತಮವಾದ ಆಸ್ಪತ್ರೆ ಕೂಡ ಇವತ್ತಿದೆ. ಮುಂದಿನ ದಿನಗಳಲ್ಲಿ ಇಡೀ ನಿಮ್ಮ ಊರ ಬೆಳವಣಿಗೆ ಬೇಕಾಗಿ 2 ದೊಡ್ಡ ಮಟ್ಟದ ಯೋಜನೆಗಳು ಇವತ್ತಾಗಿದೆ. ಒಂದು ನಾವು ಬೈತಾರಿಂದ ಕಲ್ಲಾಪಿನವರೆಗೆ ಅಂಬ್ಲಮೊಗರಾಗಿ ನಮ್ಮ ನದಿ ಬರಿದುವಂಥ ರಸ್ತೆ ಈಗಲೇ 10 ಕೋಟಿ ರೂಪಾಯಿ ಕೆಲಸ ಈಗಿನ ಪ್ರಾರಂಭ ಆಗಿದೆ. ನಿನ್ನೆ ತಾನೇ ಇಂಜಿನಿಯರ್ ಬಂದಿದ್ದಾರೆ. ಬಹುಶಃ 2 ಸೋಮವಾರದ ಮೀಟಿಂಗ್ ಇದೆ. ಇದರಲ್ಲಿ ಮೀಟಿಂಗ್ ಆಗಿ ಮತ್ತೆ ಬೋರ್ಡ್ ಮೀಟಿಂಗ್ ಇದೆ. ನೀವೆಲ್ಲ ಪ್ರಾರ್ಥನೆ ಮಾಡಿ ಏನಾದರೂ ಅದೊಂದು ಆದರೆ ಅದು ಐತಿಹಾಸಿಕವಾದ ಒಂದು ದೊಡ್ಡ ಮಟ್ಟದ 180 ಕೋಟಿ ಯೋಜನೆ ಕಲ್ಲಾಪಿಂದ ನೇರ ಸಚ್ಪ ತನಕ ನದಿ ಬದಿಯಲ್ಲೇ ರಸ್ತೆಯನ್ನು ನಿರ್ಮಾಣ ಮಾಡಿಕೊಂಡು ಹೋಗುವಂಥ ದೊಡ್ಡ ಮಟ್ಟದ ಯೋಜನೆಗೆ ನಮಗೆ ಚಾಲನೆ ಆಗುವಂಥ ಎಲ್ಲ ಅವಕಾಶಗಳಿದೆ. ಆದ ಕಾರಣ ಆ ಆಶಾಭಾವನೆ ಮತ್ತು ನಮ್ಮ ಹಂತಕ್ಕೆ ಬಂದು ನಾವು ನಿಲ್ಲಿಸಿದ್ದೇವೆ. ಅದಕ್ಕೆ ನಿಮ್ಮೆಲ್ಲರ ಪ್ರಾರ್ಥನೆ ಇವತ್ತು ಅತಿ ಅಗತ್ಯ. ಯಾಕೆಂತ ಹೇಳಿದರೆ ಅರೆಕಲ್ಲಿಂದ ಅಡ್ಡಿಯಾರಿಗೆ ಬ್ರಿಡ್ಜ್ ಆಗ್ತದೆ ಅಂತ ಹೇಳುವಾಗ ಕೂಡ ಯಾರು ಕೂಡ ನಂಬಲಿಲ್ಲ. ಇದರಲ್ಲಿ ಮನೆಗೆ ಒಂದು ಟ್ಯಾಪ್ ಆಗ್ತಾರೆ ಅಂತ ಹೇಳುವಾಗಲೂ ಕೂಡ ಯಾರು ಕೂಡ ನಂಬಲಿಲ್ಲ. ಈಗ ಮನೆಗೆ ಒಂದು ಟ್ಯಾಪು ಕೂಡ ಆಗ್ತಾರೆ ಮೀಟ್ರ್ ಹಾಕಿಕೊಂಡು. ನಿಮಗೆ ಆ ಬ್ರಿಡ್ಜು ಕೂಡ ಕಣ್ಣು ಮುಂದೆ ನಿಂತಿದೆ. 2ನೇ ದೊಡ್ಡ ಯಾವುದು ಯೋಜನೆ ಅಂತ ಹೇಳಿದರೆ ನಿನ್ನೆ ನಾನು ಬೆಳಿಗ್ಗೆ ಮೂಡದ ಅಧ್ಯಕ್ಷರಿದ್ದರು. ನಾವು ಮಾಸ್ಟರ್ ಪ್ಲ್ಯಾನ್ ಮಾಡ್ತಾ ಇದ್ದೇವೆ. ಮಾಸ್ಟರ್ ಪ್ಲ್ಯಾನ್ ಹೊಸತೊಂದು ರಿಂಗ್ ರೋಡನ್ನು ನಾವು ಇವತ್ತು ಪ್ರಸ್ತಾವನೆ ಮಾಡಿದ ಯೋಜನೆ ಇದೆ. ಅದು ಯಾಕೆ ಬರ್ತದೆ ಅಂತ ಹೇಳಿದರೆ ಕೊಣಾಜಾಗ ನ್ಯೂ ಪಡಪಾಗಿ ಬಂದು ಈ ಅಂಬ್ಲಮೊಗರನ್ನ ನೇರವಾಗಿ ಇಲ್ಲಿಂದ ಬಜಾಲ್ ಅಥವಾ ಕಣ್ಣೂರಿಗೆ ಇವತ್ತು ನಾವು ಸೇತುವೆ ಮಾಡಿಕೊಂಡು ಆ ರಿಂಗ್ ರೋಡ್ ಕನೆಕ್ಷನ್ಗೆ ಬೇಕಾಗುವಂಥ ಒಂದು ವ್ಯವಸ್ಥೆ ಮಾಸ್ಟರ್ ಪ್ಲ್ಯಾನ್ ಕೂಡ ನಾವು ಇವತ್ತು ತಯಾರು ಮಾಡ್ತಾ ಇದ್ದೇವೆ. ಇದಕ್ಕಾಗಿ ನಿಮ್ಮೆಲ್ಲರ ಸಹಕಾರ ಆಶೀರ್ವಾದ ಇರಲಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅಂಬ್ಲಮೊಗರು ಗ್ರಾಮ ಪಂಚಾಯತ್ ಅಧ್ಯಕ್ಷ ಇಕ್ಬಾಲ್ ಎಸ್ಎಂ ಅಧ್ಯಕ್ಷತೆಯನ್ನ ವಹಿಸಿದ್ರು. ಉಪಾಧ್ಯಕ್ಷೆ ಮುಮ್ತಾಜ್ ಮೂಡಾ, ಅಧ್ಯಕ್ಷ ಸದಾಶಿವ ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ರಮೇಶ್ ಶೆಟ್ಟಿ ಬೋಳ್ಯಾರ್, ಉಪಾಧ್ಯಕ್ಷ ದಿನೇಶ್ ರೈ, ಗೇರು ಅಭಿವೃದ್ಧಿ ನಿಗಮದ ಅಧ್ಯಕ್ಷೆ ಮಮತಾ ಗಟ್ಟಿ, ಕುಂಡೂರು ಜುಮ್ಮಾ ಮಸೀದಿ ಅಧ್ಯಕ್ಷ ಅಬುಬಕರ್, ತಾಲೂಕು ಪಂಚಾಯತ್ ಮಾಜಿ ಸದಸ್ಯ ಸುದರ್ಶನ್ ಶೆಟ್ಟಿ, ಕೊನಾಚೆ ಗ್ರಾಮ ಪಂಚಾಯತ್ ಸದಸ್ಯ ದೇವಣ್ಣ ಶೆಟ್ಟಿ ಇನ್ನಿತರರು ಈ ಸಂದರ್ಭ ಉಪಸ್ಥಿತರಿದ್ದರು. ಸರ್ಕಾರದ ಮಹತ್ವಾಕಾಂಕ್ಷಿ ಕಾರ್ಯಕ್ರಮ ಪಂಚ ಗ್ಯಾರಂಟಿ ಯೋಜನೆ ಇವತ್ತು ಬಹಳಷ್ಟು ಯಶಸ್ವಿಯಾಗಿ ಈಗಾಗಲೇ ನಮ್ಮ ಅಧ್ಯಕ್ಷರು ರಫೀಕ್ ಅಂಬ್ಲಮೊಗರ್ ಅವರು ಹೇಳಿದರು ಎಷ್ಟೊಂದು ಅವರವರ ಅಕೌಂಟಿಗೆ ಈ ಒಂದು ಯೋಜನೆಗಳಲ್ಲಿ ಬಂದಿದೆ ಅಂತ.
ಇವತ್ತು ನಮ್ಮ ಸರ್ಕಾರ ಕೂಡ ಈ ಕಾರ್ಯಕ್ರಮವನ್ನು ಮಹಿಳೆಯರಿಗೆ ಕೊಟ್ಟಿದೆ. ಯಾಕೆ ಮಹಿಳೆಯರಿಗೆ ಈ ಕಾರ್ಯಕ್ರಮವನ್ನು ಕೊಟ್ಟಿದೆ ಅಂತ ಹೇಳಿದ್ರೆ, ಇವತ್ತು ನಾವು ಹೇಳ್ತೀವಿ ಯತ್ರ ನಾರ್ಯಸ್ತು ರಮಂತೆ ಪೂಜ್ಯತೆ ತತ್ರ ದೇವತಃ. ಎಲ್ಲಿ ಮಹಿಳೆಯರನ್ನ ಗೌರವಿಸ್ತಾರೋ ಅಲ್ಲಿ ದೇವರು ನೆಲೆಸ್ತಾರೆ. ಅದು ವಾಸ್ತವ, ಸತ್ಯವೂ ಕೂಡ. ಹಾಗೆಯೇ ಸರ್ಕಾರ ಕೂಡ ಮಹಿಳೆಯರ ಕಷ್ಟ ಕಾರ್ಪಣ್ಯಗಳನ್ನ ಒಳಗಿಸಿಕೊಂಡು ಮಹಿಳೆ ಸ್ವಾವಲಂಬಿ ಬದುಕನ್ನ ನಡೆಸಬೇಕು ಎನ್ನುವಂತಹ ನೆಲೆಯಲ್ಲಿ ಇವತ್ತು ಪಂಚ ಗ್ಯಾರಂಟಿ ಯೋಜನೆಯನ್ನ ನಮ್ಮ ಸರ್ಕಾರ ಇವತ್ತು ಮಹಿಳೆಯರಿಗೆ ಕೊಟ್ಟಿದೆ. ಹಾಗಾಗಿ ನಮ್ಮ ಸರ್ಕಾರದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರಿಗೆ, ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ DK ಶಿವಕುಮಾರ್ ಅವರಿಗೆ, ನಮ್ಮ ಕ್ಷೇತ್ರದ ಶಾಸಕರು ವಿಧಾನಸಭಾಧ್ಯಕ್ಷರಾಗಿರ್ತಕ್ಕಂಥ UT ಖಾದರ್ ಅವರಿಗೆ ಅಂಬ್ಲಮೊಗರು ಜನತೆಯ ಪರವಾಗಿ ತುಂಬು ಹೃದಯದ ಅಭಿನಂದನೆಗಳನ್ನು ಕೂಡ ನಾನು ಸಲ್ಲಿಸ್ತಾ ಇದ್ದೇನೆ. ರಫೀಕ್ ಅಂಬ್ಲಮೊಗರು ಪ್ರಾಸ್ತಾವಿಕವಾಗಿ ಮಾತನಾಡಿದ್ರು. ಬಹಳ ಒಂದು ಬಡವರಿಗೆ ಅನುಕೂಲವಾಗುವಂತಹ ಹಲವು ಕಾರ್ಯಕ್ರಮಗಳನ್ನು ನಾವು ಮಾಡಿದ್ದೇವೆ. ಕತ್ತಲಿಂದ ಬೆಳಕಿನೆಡೆಗೆ ಎಂಬ ಕಾರ್ಯಕ್ರಮ ಈ ಅಂಬ್ಲಮೊಗರು ಗ್ರಾಮದಲ್ಲಿ ನಾವು ಮಾಡಿದೆ. ಅಂದರೆ ವಿದ್ಯುತ್ ಇಲ್ಲದ ಮನೆಗಳಿಗೆ ವಿದ್ಯುತ್ ವಿತರಿಸುವಂತಹ ಒಂದು ಕಾರ್ಯಕ್ರಮ ಒಂದು 6-7 ವರ್ಷಗಳ ಹಿಂದೆ ನಾವು ಮಾಡಿದ್ದೇವೆ. ಅದರಲ್ಲಿ 35-36 ಮನೆಗಳಿಗೆ ನಾವು ವಿದ್ಯುತ್ತನ್ನು ನಮ್ಮ ಅಂಬ್ಲಮೊಗರು ಗ್ರಾಮಸ್ಥರೆಲ್ಲರೂ ಸೇರಿ ಮಾಡಿದ್ದೇವೆ. ಅದೇ ರೀತಿ ಈ ಗ್ಯಾಸ್ ವಿತರಣೆ 142 ಕುಟುಂಬಗಳಿಗೆ ಅವತ್ತೇ, ಈಗ ಸರ್ಕಾರ ಏನು ಕೊಡ್ತಾ ಇದೆ, ಆದರೆ ಅವತ್ತೇ ನಮ್ಮ ಅಂಬ್ಲಮೊಗರು ಗ್ರಾಮದಲ್ಲಿ ಸರ್ವೆ ಮಾಡಿಕೊಂಡು 142 ಮನೆಗೆ ಸುಮಾರು 12-13 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಅವತ್ತೇ ನಾವು ಮಾಡಿದ್ದೇವೆ. ಅದರ ಅರ್ಥ ಏನಂದರೆ, ಅಂಬ್ಲಮೊಗರು ಗ್ರಾಮ ಪಂಚಾಯತಿನ ವ್ಯಾಪ್ತಿಗೆ ಒಳಪಡುವಂತಹ ಜನರು ಬಡವರಿಗೆ ಸೇವೆ ಮಾಡುವಂತಹ ಜನರೇ ಅಂತ ಈ ಸಮಯದಲ್ಲಿ ನಾನು ಬಹಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಇಚ್ಛಿಸ್ತೇನೆ. PDO ಅಬ್ದುಲ್ ಖಾದರ್ ವಂದಿಸಿದ್ರು. ರಜಾಕ್ ಕುಕ್ಕಾಜೆ ಕಾರ್ಯಕ್ರಮವನ್ನ ನಿರೂಪಿಸಿದ್ರು. ಜನರ ಧ್ವನಿ, ಜಾಗೃತಿಯ ಬೆಳಕು, ಉಳ್ಳಾಲವಾಣಿ.